ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಗ ಅದೇನಂತ ಇವಾಗ ಹೇಳೋ. ಕಾಶಿ, ಇನ್ನೊಂದು ಸ್ವಲ್ಪ ದಿನ ನಮ್ಮೆಲ್ಲರಿಂದ ದೂರ ಇರಬೇಕು. ದೂರ ಇರ್ಬೇಕಾ ಅಂದ್ರೆ? ಅಣ್ಣ, ಪೊಲೀಸ್ ಅವರು ನಿನ್ನ ಅರೆಸ್ಟ್ ಮಾಡೋ ಚಾನ್ಸಸ್ ಇದೆಯಂತೆ. ಈ ಸರಿ ಏನಾದರೂ ಅರೆಸ್ಟ್ ಆದ್ರೆ ಅವ್ರು ಕೊಡೋ ಟಾರ್ಚರ್ಗೆ ನೀನ್ ನಮ್ಮನ್ನು ಉಳಿಸೋದಕ್ಕೋಸ್ಕರ ನೀನ್ ಮಾಡದೇ ಇರೋ ತಪ್ಪನ್ನ ಮಾಡಿದೀನಿ ಅಂತ ಅವ್ರ ಹತ್ರ ಒಪ್ಕೊಂಡ್ಬಿಟ್ರೆ ಮತ್ತೆ ನಿನ್ನ ಜೈಲಿಂದ ಬಿಡಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನೀನೊಂದು ಸ್ವಲ್ಪ ದಿನ ಯಾರಿಗೂ ಗೊತ್ತಾಗ್ತಾ ಇರೋ ಹಾಗೆ ದೂರ ಇರಬೇಕು. ರಾಧಿಕಾ, ಏನ್ ಹೇಳ್ತಿದ್ಯಾ? ಎಷ್ಟು ದಿನ ಇವ್ರು ದೂರ ಇರಬೇಕು? ಈ ಕೇಸ್ ಮುಗಿಯೋವರೆಗೂ. ಅದಕ್ಕೆ ಪ್ರಭುಗೆ ಯಾರು ವಿಷ ಕೊಟ್ರು ಅಂತ ಗೊತ್ತಾಗೋವರೆಗೂ, ಅಂದ್ರೆ ನಿಜವಾದ ಅಪರಾಧಿ ಸಿಗೋವರೆಗೂ. ಅಯ್ಯೋ, ಇಷ್ಟು ದಿನ ಆದ್ರೂ ಅವನಿಗೆ ಯಾರು ವಿಷ ಹಾಕಿದ್ದು ಅಂತ ಗೊತ್ತಾಗ್ಲಿಲ್ಲ. ಅವ್ರು ಸಿಗ್ಲಿಲ್ಲ ಅಂದ್ರೆ ಅಲ್ಲಿವರೆಗೂ ಇವರು ದೂರ ಇರ್ಬೇಕಾ? ಇಲ್ಲ, ಈಗಾಗಲೇ ಪ್ರಭು ಬಾಡಿಗೆ ವಿಷ ಹೇಗೆ ಹೋಯ್ತು ಅಂತ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಆದಷ್ಟು ಬೇಗ ಕಂಡುಹಿಡಿತಾರೆ. ಇಂಥ ಟೈಮಲ್ಲಿ ಎಲ್ಲಾದ್ರೂ ಕಾಶಿ ಅಂದರಾದ್ರೆ ಅವರು ಕೇಸ್ನ ಬೇಗ ಮುಗಿಸ್ಬಿಡ್ತಾರಂತೆ. ಕಾಶಿನ ಅಪರಾಧಿ ಅಂತ ಪ್ರೂವ್ ಮಾಡಿ ಪರ್ಮನೆಂಟಾಗಿ ಶಿಕ್ಷೆ ಆಗೋ ಹಾಗೆ ಮಾಡ್ಬಿಡ್ತಾರೆ. ಅವನಿಗೆ ಶಿಕ್ಷೆ ಆಗಬಾರ್ದು ಅಂದ್ರೆ ನಿಜವಾದ ಅಪರಾಧಿ ಸಿಗೋವರೆಗೂ ಕಾಶಿ ತಲೆ ಮರೆಸ್ಕೊಂಡು ಇರಲೇಬೇಕು.